ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ವಿದ್ಯಾನಗರ ಪೊಲೀಸ್ ಠಾಣಾ ಸರಹದ್ದಿನಲ್ಲಿರುವಂಥ ಒಂದು ಲೇಔಟಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ. ಆ ಇನ್ಸಿಡೆಂಟಲ್ಲಿ ನಿಂಗವ್ವ ಅಂತ ಸುಮಾರು 75 ವರ್ಷದ ಒಬ್ಬ ವೃದ್ಧೆ ಆಕೆದು ಸಾವಾಗಿದೆ. ಆ ಇನ್ಸಿಡೆಂಟಲ್ಲಿ ಭಾಳ ಸ್ಪಷ್ಟವಾಗಿ ಹಲ್ಲೆ ಮಾಡಿ ಮನೆ ಒಳಗಡೆ ಕೊಂದಿರೋದು ಭಾಳ ಸ್ಪಷ್ಟವಾಗಿ ಕಂಡುಬರುತ್ತೆ. ಇದು ಕುಟುಂಬದ ಒಳಗಡೆ ಆಗಿರುವಂಥ ಒಂದು ಘಟನೆ ಅನ್ನುವಂಥದ್ದು ಸದ್ಯಕ್ಕೆ ನಮಗೆ ತಿಳಿದು ಬಂದಿರುವಂಥದ್ದು. ಮತ್ತು ಮೃತಳ ಹೆಣ್ಮಕ್ಳು ಮತ್ತು ಕುಟುಂಬ ಸದಸ್ಯರು ಆಮೇಲೆ ಅವರ ಒಂದು ಹತ್ತಿರದ ಸಂಬಂಧಿಕರು ಹೇಳುವಂಥದ್ದು ಈ ಮೃತಳ ಹತ್ರ ಇದ್ದಂಥ ಒಂದು 3 ತೊಲ ಬಂಗಾರನ ಹೆಣ್ಮಕ್ಳಿಗೆ ಕೊಟ್ಟಿದ್ರಂತೆ. ಹಂಗಾಗಿ ನಿರಂತರವಾಗಿ ಮಗ ಮತ್ತು ಮಗನ ಮಕ್ಕಳೇನಿದ್ದಾರೆ ಅವರು ಬೈಯೋದು, ಊಟಕ್ಕೆ ಸರಿಯಾಗಿ ಆಗದೆ ಇರುವಂಥದ್ದು, ಹೊಡೆಯೋದು ಎಲ್ಲ ಮಾಡ್ತಿದ್ರಂತೆ. ನಿರಂತರವಾಗಿ ಜಗಳ ನಡೀತಾನೆ ಇತ್ತಂತೆ. ಹಂಗಾಗಿ ನಿನ್ನೆ ಈ ಒಂದು ಇನ್ಸಿಡೆಂಟ್ ಆಗಿದೆ. ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ ಅಂತ ಯಾರನ್ನ ಅನುಮಾನ ಮಾಡಲಾಗ್ತಾಯಿದೆ ಆ ವ್ಯಕ್ತಿ ಅಂದರೆ ಮಗ. ಮತ್ತು ಕೆಲವರು ಗಂಡನೂ ಹೆಂಡ್ತಿನ ಅಷ್ಟು ಚೆನ್ನಾಗಿ ನೋಡ್ಕೊತಿರಲಿಲ್ಲ ಅಂತಲೂ ಹೇಳಿದ್ದಾರೆ. ಹಂಗಾಗಿ ಗಂಡ ಮತ್ತು ಮಗ ಇಬ್ಬರೂ ವಶಕ್ಕೆ ತೊಗೊಂಡಿದ್ದಾರೆ. ಇನ್ನು ವಿಚಾರಣೆ ಮಾಡಿ ಯಾಕೆ ಈ ಕೃತ್ಯ ಆಯಿತು, ಯಾವ ರೀತಿ ಆಯಿತು, ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋಂಥದ್ದನ್ನು ಆದಷ್ಟು ಬೇಗ ಪತ್ತೆ ಮಾಡಲಾಗುತ್ತೆ. ಈ ಆಸ್ತಿ ಏನಾದರೂ ಆಸ್ತಿ ವಿವಾದ ಅಂತಲೂ ಹೇಳ್ತಾರೆ. ಹೆಣ್ಮಕ್ಳ ಬಗ್ಗೆ ಸ್ವಲ್ಪ ಈ ತಾಯಿಗೆ ಜಾಸ್ತಿ ಒಲವಿತ್ತು ಅಂತಂದು, ಹಂಗಾಗಿ ಗಂಡು ಮಗ ಮತ್ತು ಗಂಡು ಮಗನಿಗೆ ಸಂಬಂಧಪಟ್ಟವ್ರು ಈ ಒಂದು ಕೃತ್ಯ ಮಾಡಿದ್ದಾರೆ ಅಂತ ಸದ್ಯಕ್ಕೆ ತಿಳಿದು ಬಂದಿದೆ. ಸೊ FIR ಆದಮೇಲೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀವಿ. ಮಗ ಮತ್ತು ಗಂಡ ಇಬ್ಬರೂ ವಶಕ್ಕೆ ತೊಗೊಂಡಿದ್ದೀವಿ. 23 ತೊಲೆ ಬಂಗಾರ ಇತ್ತು ರೀ. ಅವರು ಹೆಣ್ಮಕ್ಳಿಗೆ ಕೊಡ್ತೇನೆ ಅಂತ ಹಿರಿಯರ ಮಾತು ಕೊಟ್ಟಿದ್ದರು. ಅದನ್ನು ನಮಗೆ ಕೊಟ್ರಿ ಹೆಣ್ಮಕ್ಳಿಗೆ. ಆ ಬಂಗಾರ ನಮಗೆ ಕೊಟ್ಟಿಂದ ಅವ್ರು ಏನಂದ್ರೆ ನಿಮಗೆ ಬಂಗಾರ ಯಾರಿಗೆ ಕೊಟ್ಟು ಅವ್ರ ಮನೆಗೆ ಹೋಗಿರಂತ ಅವ್ರಿಗೆ ಸಾಚಾರ ಕೊಡಾಕೊಂತಾರೆ. ಅವ್ರು ಮನೆಯನ್ನ ರೀ ಕೊಡಾಕೊಂತಾರೆ. ಅವ್ರು ಹಾಂ ರೀ ಮಾಡಾಕೊಂತಾರೆ. ಅವ್ರು ಯಾರು ಕೊಟ್ಟಾರ ಅವ್ರ ಮನೆಗೆ ಹೋಗ್ಲ ಹಾಕೊಂಡ್ ನಾವು ಬಂದಿರೋ ಅಂದಿರಿ. ನಮ್ಮ ವಾರಿ ಇರಲಿಲ್ಲ ರೀ. ಅವ್ರು ಈಗ ಅವ್ರು ಕೊಟ್ಟಿದ್ದಷ್ಟೇ ರೀ. ಮನ್ಯಾಗೂ ಮೊಮ್ಮಕ್ಕಳಿಗೆ 3 ತೊಲೆ 2 ಚೆನ್ನ ಮಾಡಿಸಿದ್ದೀರಿ. ನಾವು ಅದ್ರ ಬಗ್ಗೆನೂ ಕೇಳೋದಿಲ್ಲ ರೀ. ಅದನ್ನು ನಮಗೆ ಕೊಟ್ಟಿದ್ದಷ್ಟೇ ರೀ. ಅದು ಅವ್ರು ಕೊಟ್ಟಾರಂದಿಂದ ಅದನ್ನು ನಮ್ಗೆ ಕೊಟ್ಟಾರ ಬಿಡ ಅನ್ಸಿರ್ಬೇಕಿಲ್ಲ ರೀ. ಏನು ಎಲ್ಲಿ ಕೊಟ್ಟೆ ಅಲ್ಲಿ ಹೋಗಂತ ಅವ್ರಿಗೆ ದಿನ ಒಂದು ಅವ್ರಿಗೆ ನಿಗ್ರಹ ಮಾಡ್ತಾರೆ. ಮಕ್ಕಳು ಸಸ್ತ್ಯಾರ. ಮಗ ಮೊಮ್ಮಗೆ 2 ಸಲ ಪಕಡಿ ಗುದ್ದಿನಂತ್ರಿ ಇಲ್ಲಿ. ಮತ್ತು ಅವ್ರು ಎಷ್ಟಂತ ತಡ್ಕೋತಾರೆ ಹಂಗಾರೆ. ನಾವು ಬಂದು ಹೇಳೋದು ನಾವು ಹೇಳಿಲ್ರಿ. ಮತ್ತು ಏನು ಬಿ ಇವತ್ತು ಮಾಡ್ತಾರೆ ನಾ ಸುಮ್ಮನೆ ನಾವು ಅವ್ರ ಮನೆ ಸನಿಯಕ್ಕೆ ಬರೋದಿಲ್ಲ ರೀ. ಮತ್ತು ಇಷ್ಟ ನೋಡ್ರಿ, ಆ ಬಂಗಾರ ಕೊಟ್ಟಿಂದ ಇಷ್ಟ ಆತು ನೋಡ್ರಿ. ಅದು ಅವನ ಮೊಮ್ಮಗ ಹೊಡೋದ್ನಂತ್ರಿ. ಅವನ ಬಂದು ಹೇಳಿ ನಮಗೆ ಪಕಡಿ ಗುದ್ದಿನ ಅಂತ ಹೇಳಿ. ಈಗಲ್ರಿ ಅದು ಮೊದಲ. ಇವತ್ತು ನಮ್ದು ಇವತ್ತು ಏನಾಗೈತಿ ಅವಾಗಿಲ್ಲ ಏನಾಗೈತಿ ಯಾರು ಹೊಡೆದಾರು ಏನು ನಮಗೆ ಹೊಡೆದ ಮೊಮ್ಮಗನ ಹೆಸರೇನು? ಅವ್ರು ನನ್ನ ಮಂಜುನು ಬಟ್ ಪಕಡಿ ಮೊಮ್ಮಗ ಗುದ್ದಿನ ಅಂತ ಬಂದು ಹೇಳಿಲ್ರಿ ನಮಗೆ. ಇವತ್ತು ಏನಾಗೈತಿ ನಿಂಗಮ್ಮಗೆ ಏನಾಗೈತಿ ಇಲ್ಲಿ? ಆಕೆ ಬಿದ್ದಿಂದ ಬಂದೇವ್ರಿ ನಾವು. ಮೊದಲು ಗೊತ್ತಿಲ್ಲ ಎದ್ರಲ್ಲೇ ಹೊಡೆದಾರ ನಾವು ನೋಡಿಲ್ಲರಿ ಸರ್. ನಮ್ಮ ಒಳಗೆ ಬಿಟ್ಟಿಲ್ರಿ ಸರ್. ನಿನ್ನೆ ಬೀಗ ಹಾಕೊಂಡು ಹೋಗಿದ್ರಂದ್ರಲ್ಲ ಮನೆಗೆ. ಬೀಗ ಹಾಕೊಂಡೋಗ್ಯಾರ. ಇನ್ನೂ ಐತಿ ನೋಡ್ರಿ ಬೀಗ ಹಾಕೊಂಡೋಗ್ಯಾರ. ಅದು ಫೋನ್ ಹಚ್ಚಿದಾಗ ನಮಗೆ ಗೊತ್ತರಿ ಬೀಗ ಹಾಕೊಂಡೋಗ್ಯಾರ. ಹಿಂಗೆ ಅಮ್ಮ ಒಳಗದ ಅಂತ ಹಚ್ಚಿದ್ರಿ ಇವ್ರು. ನಮ್ಮ ಕಾಕಾರ ಬಂದು ಕೇಳಿದ್ರ. ಮತ್ತು ಇವ್ರಿಗೆ ಫೋನ್ ಹಚ್ಚಿದೆ. ಅವ್ನು ಫೋನ್ ಎತ್ತಲಿಲ್ಲ ಅಂದ್ರೆ ಮೊಮ್ಮಗಳಿಗೆ ಹಚ್ಚಿರ ಆಕಿ ಅಪ್ಪಾಜಿ ಮಕ್ಕೊಂಡನತ್ತಿ ಅಂದ್ಲ. ಹಂಗಾರ ಮುಂಜೆ ಮತ್ತು ಅಮ್ಮನ ಒಳಗೆ ಇಟ್ಟು ಕದ ಹಾಕ್ಯಾರ ಅಂತಲ್ಲ ಅಂತ ನಾವು ಅಂದ್ವಿ. ಇಲ್ಲ ಅಮ್ಮ ಒಳಗೆ ಮಕ್ಕೋತ ಅಪ್ಪಾಜಿ ಹೊರಗೆ ಮಕ್ಕೋತಾನ ಅಂತ ಆಕೆ ಹೇಳಿ ನಂಗಾರ ನಮ್ಮ ಕಾಕಾರ್ಗೆ ಏನಂದಿ ಮತ್ತು ಮುಂಜೆ ನೋಡೋಣ ತಗೋರಪ್ಪ ಅಂತ ನಾವು ಕದ ಹಾಕಿದ್ರಂತ್ರಿ. ಹಂಗಲ್ರಿ ಇದನ್ನ ಕಿಲಿ ಹಾಕಿ ಒಳಗೆ ಫೋನ್ ಹಚ್ಚಿದಾಗ ಗೊತ್ತ್ರಿ ನಮಗೂ ಹಿಂಗೆ ಒಳಗೆ ಇಟ್ಟು ಕದ ಹಾಕ್ಯಾರಂತ. ಅಮ್ಮ ಒಳಗದ ಅಜ್ಜ ಇಲ್ಲಿ ಮಕ್ಕೋತಾನಂತ್ರಿ ದಿನ. ಇಲ್ಲ ಅತ್ತಿ ಅಜ್ಜ ಯಾವಾಗಿದ್ರು ಹೊರಗೆ ಮಕ್ಕೋತಾನ, ಅಮ್ಮ ಒಳಗೆ ಮಕ್ಕೊಂಡಿಲ್ಲ ಅಂತ ಅವ್ರು ಹೇಳಿದ್ರೆ. ಹೇಳಿದ್ ಮತ್ತು ನಮ್ಮ ಕಾಕಾರಿಗೆ ಏನಂದಿನೋ ಕಾಕ ಹಂಗಾರೆ ಮುಂಜಾನೆ ನೋಡೋಣ ತಗೋರಪ್ಪ ನೀವು ಒಳಗೆ ಮಕ್ಕೊಂಡ ಮುಂಜಾನೆ ನೋಡೋಣ ಅಂದಿ. ಮುಂಜಾನೆ ಅಂದ್ರೆ ಹಿಂಗೆ ನೀವು ಎಲ್ಲಿ ಹೋಗಿದ್ರಿ? ನಾವು ನಮ್ಮ ಮನೆ ಬೇರೆ ಐತ್ರಿ. ಇಲ್ಲಿ ಇಲ್ರಿ ಅವಂದು ಏನಾಗೈತಿ? ಈಗ ಅವಂದು ಏನಾಗೈತಿ ನಾವು ಬಿದ್ದಿಂದ ಬಂದೇವ್ರಿ. ಏನಾಗೈತಿ ಈಗ ಅವ್ನ್ ಮಾಡ್ರಾಗೈತಿ. ಎದ್ರ ಸಂಬಂಧ ರೀ ಏನ್ರಿ? ಹೇಳಿದ್ವಲ್ರಿ ಹಿಂಗೆಲ್ಲ ಟಾರ್ಚರ್ ಕೊಟ್ಟಾರ್ರಿ ಮನ್ಯಾಗ. ಹೆಣ್ ಮಕ್ಳ ಮನೆಗೆ ಹೋರು ಅಲ್ಲೇ ಇರೋಗು ಇಲ್ಲೇ ಇರೋದು ಅಂತ ಅಂದ್ರಂತ್ರಿ. ಸಸಿ ಇದನ್ನು ಆಗಿದ್ದಿಲ್ಲ ಅದಕ್ಕೆ ಬಂಗಾರನ ಬಂಗಾರದ್ದು ಅಂತಾರೆ. ಅಂದ್ರ ಅವ್ರ ಮೊಮ್ಮಗ ಒಮ್ಮೆ ಟ್ರಂಕ್ ಕೊಡಿದ್ದು ಏನೇನ ಮಾಡಿದ್ರಂತ್ರಿ. ಇನ್ನು ತಗೋತಾರವಾ ಅಂತ ಹೇಳಿ ಅಪ್ಪ ಮಕ್ಕಳು ತಗೊಂಡ್ ಹೋಗ್ರ ನಿಮ್ಗೆ ಯಾವಾಗಿದ್ರು ನಿಮ್ಗೆ ಸೇರೋದು ಅಂತ ಕೊಟ್ರಿ. ನಮಗೆ ತಗೊಂಡ್ ಹೋಗ್ಯಾರ. ಯಾವಾಗ ಕೊಟ್ಟಿದ್ರು ಬಂಗಾರ? ಈಗ ತಗೊಂಡ್ 1 ವರ್ಷದಿಂದ ಕೊಟ್ಟಾರ ಬಿಟ್ರಿ. ಹಂಗ ಚಲೋ ಮಾಡ್ಯಾರ್ರಿ ಅವ್ರು. ಬೇರೆನೇ ಇದ್ರಿ ಅಪ್ಪ ಅವ್ವ ಭಾಳ ಹಿರಿಯರೆಲ್ಲ ಹೇಳಿ ಕರ್ಕೊಂಡ್ ಬಂದ್ರಿ. ಇದ್ರು ಮತ್ತೆ ಹಂಗ ಮಾಡ ಊಟ ಹೋಟೆಲ್ದಾಗ ನಾಷ್ಟಾ ಊಟ ಹೊರಗರಿ. ಇಲ್ಲೊಂದು ಹೋಟೆಲ್ ಐತಿ ನೋಡ್ರಿ. ಮಕ್ಳು ಅದಾರಿ ಹಿಂಗ್ರಿ. ನಾವ್ 1-2 ತಿಂಗಳು ಕರ್ಕೊಂಡು ಹೋಗಿದ್ರಿ ಅಲ್ಲಿ ಸೌದತ್ತಿ ಅಂತ ನಿಂದ್ರಲಿಲ್ರಿ ಅವ್ರು. ಮಗ ನೋಡ್ಕೊಳ್ಳಿಲ್ಲ. ಹೋಟೆಲ್ದಾಗ ಊಟ ನೋಡ್ರಿ. ಒಟ್ಟು ಹೇಳ್ತಾರ್ರಿ ಮಾಡ್ತಿದ್ವಿ ತಿನ್ನಂಗಿಲ್ಲ ಅಂತ ಅವ್ರು ಹೇಳ್ತಾರ್ರಿ. ಮತ್ ಮಾಡಿದ್ರ ಅವ್ರ ಯಾಕೆ ಹೋಗ್ತಾರ್ರಿ. ಹಿಂಗಾಗಿ ಮಾಡ್ರಾಗಿದ್ದಲ್ರಿ. ಬಂದ್ ನೋಡಿದಾಗ ಗೊತ್ತ್ರಿ ನಮಗೂ. ನಿಮ್ಮ ಹೆಸರವ? ಸಿದ್ದವ್ರಿ.
ಸ್ವಲ್ಪ ಹಿಂದೆ ಬರ್ರಿ ಸರ್. ಅಲ್ಲೋಗೋ ಈ ಕಡೆ ಸ್ವಲ್ಪ ಹಿಂದೆ ಬರ್ರಿ ಇವರು. ನೀವಲ್ರಿ ಚಳನ್ ಅವರು, ಅಶೋಕ್ ಚಳನ್ ಅವರು ಪೈಲ್ವಾನ್. ಮತ್ತು ನೀವು ಮಕ್ಕಳ ಹೋಗಲಿಲ್ಲ ಒಬ್ರಿಗೊಬ್ರು ಧೈರ್ಯ ಕೊಡೋದು. ಅದೇ ಚಿಕ್ಕೋಡಿ. ಬೆಳಗಾವ್ಗೆ ಹೋಗ್ಯಾರ, ನಾರಾಯಣ ಹೋಗ್ಯಾರ. ಶಿವಾಜಿ ಬಂದಲ್ಲ, ಬಂದ ಶಿವಾಜಿ ಬಂದ. ಯಾಕೋ